ಓಕೆ, ನಾನೊಬ್ಬ ಅಪ್ಪು ಮತ್ತು ಯಶ್ ಅವರ ಅಭಿಮಾನಿಯಾಗಿ ಹೇಳ್ತೇನೆ. ಸಿನಿಮಾ ತುಂಬ ಸೂಪರ್ ಆಗಿದೆ. ಡೆವಿಲ್ ಟ್ರೈಲರ್ ನೋಡಿದ್ಮೇಲೆ ದರ್ಶನ್ ಅವರು ನೆಗೆಟಿವ್ ಶೇಡಲ್ಲಿ ತುಂಬ ಸಖತ್ ಆ್ಯಕ್ಟಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಸಿನಿಮಾಗೆ ಬಂದೆ. ಸಿನಿಮಾ ಅಂತೂ ಪಾಸಿಟಿವ್ ಮತ್ತು ನೆಗೆಟಿವ್ ಶೇಡ್ ಎರಡರಲ್ಲೂ ದರ್ಶನ್ ಅವರು ಕಂಗೊಳಿಸ್ಬಿಟ್ರು ಅಂತ ಹೇಳ್ಬೋದು. ನಮ್ಮ ಗಿಲ್ಲಿ ನಟ ಆಗಿರ್ಬೋದು, ಅವ್ರು ಬಂದರೆ ಸ್ಕ್ರೀನ್ ಮೇಲೆ ಎಲ್ಲ ಜನ ನಗ್ತಿದ್ರು. ನಮ್ಮ ಹೀರೋಯಿನ್ ಆಗಿರ್ಬೋದು ಕ್ಯೂಟಾಗಿ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದರೆ. ನಮ್ಮ ಹುಲಿಯವರು ಅಷ್ಟೇ ಕಾಮಿಡಿಯಾಗಿ ಬಂದು ಲಾಸ್ಟ್ ಅವ್ರಿಗೊಂದು ಎಮೋಷ್ನಲ್ ಟಚ್ ಕೊಟ್ಟಿದ್ದಾರೆ. ಒಂದು ಪೊಲಿಟಿಕಲ್ ಡ್ರಾಮೆಟಿಕಲ್ಲಿ ಎಲ್ಲರೂ ಈ ಸಿನಿಮಾ ನೋಡಿದ್ಮೇಲೆ ದರ್ಶನ್ ಅವರು ನೆಕ್ಸ್ಟ್ CM ಆಗ್ಬೋದು ಅಂತ ಬೇಕಾದ್ರೆ ಹೇಳ್ತಾರೆ. ಇನ್ನೊಂದೇನೆಂದರೆ ದರ್ಶನ್ ಅವರು ಯಾವುದೇ ಪಾತ್ರ ಕೊಟ್ಟರು ಅಷ್ಟು ನೀಟಾಗಿ ಜನರಿಗೆ ಆ್ಯಕ್ಟ್ ಮಾಡ್ತಾರೆ. ಅದೊಂದು ಖುಷಿಯಾಗುತ್ತೆ. ಸಿನಿಮಾದಲ್ಲಿ ಟ್ರೈಲರ್ ಒಂದು ಡೈಲಾಗ್ ಹೇಳಿದ್ದಾರೆ, ಸೂರ್ಯಂಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಾ ಚಿನ್ನ ಅಂತ. ಹಂಗೆ ಥಿಯೇಟ್ರಿಗೆ ಬಂದವರೆ ಎಲ್ಲ ಒಂದು ಡೆವಿಲ್ ಸಿನಿಮಾ ನೋಡಿ ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ನಮ್ಮ ಕರ್ನಾಟಕ ಜನ ಪ್ರೀತಿ ಕೊಟ್ಟರೆ ಎಷ್ಟು ಮಟ್ಟಕ್ಕೆ ಕೊಡ್ತಾರೆ ಅದು ಇದೇ ಒಂದು ಉದಾಹರಣೆ ಗುರು. ಆ ಮನುಷ್ಯ ಇಲ್ಲ ಅಂದ್ರೂ ಸಹ ಆ ಮನುಷ್ಯನ ಇಷ್ಟು ಆರಾಧಿಸ್ತವ್ರೆ ಅಂದರೆ ಇದು ಒಬ್ಬ ನಟನಿಗೆ ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಹೇಳಿ. ಸಿನಿಮಾ ತುಂಬ ಸೂಪರ್ ಆಗಿದೆ. ಎಲ್ಲ ನೀವು ಥಿಯೇಟ್ರಿಗೆ ಬಂದು ನೋಡಿ. ನಿಮಗೆ ಕನ್ನಡ ಪ್ರೇಕ್ಷಕರಿಗೆ ಫ್ಯಾಮಿಲಿ ಆಡಿಯನ್ಸ್ಗೆ ಅಂದರೆ ಒಂದು ಪೊಲಿಟಿಕಲ್ ಡ್ರಾಮಾ ಇವಾಗ ನಡೀತಿರೋ ಪೊಲಿಟಿಕಲ್ ಇಶ್ಯೂಸ್ನ ತಗೊಂಡು ಸಿನಿಮಾ ಮಾಡಿದರೆ ತುಂಬ ಫ್ಯಾಮಿಲಿ ಆಡಿಯನ್ಸ್ಗೆ ಇವಾಗ ನಮ್ಮ ಅಪ್ಪು ಸಿನಿಮಾ ಆಗಿರ್ಬೋದು, ಎಸ್ ಸಿನಿಮಾ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾಟಿಕ್ಸ್ದಲ್ಲೇ ಹೋಗುತ್ತೆ. ಈ ಸಿನಿಮಾನು ಫ್ಯಾಮಿಲಿ ಆಡಿಯನ್ಸ್ ಬಂದು ಖಂಡಿತವಾಗ್ಲೂ ವೆರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಒಂದು ವುಮೆನ್ಸ್ ಹ್ಯಾಂಡ್ ಅಂತ ಹೇಳ್ತಾರೆ, ಅದು ಸತ್ಯ. ಯಾಕಂದರೆ ಡಿಸ್ಪ್ಯೂಟ್ ಏನೇ ಇರ್ಬೋದು, ಬಟ್ ಅವರಿಬ್ಬರು ಪ್ರೀತಿಸಿ ಮದುವೆ ಆದವರು. ಯಾವತ್ತೂ ವಿಜಯಲಕ್ಷ್ಮಿಯವರು ದರ್ಶನ್ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದರೆ ಈ ಕಷ್ಟಕಾಲದ ಸಮಯದಲ್ಲಿ ವಿಜಯಲಕ್ಷ್ಮಿಯವರು ದರ್ಶನ್ಗೆ ಎಷ್ಟು ಬೆಂಬಲ ನೀಡಿದ್ದಾರೆ ಅಂತ ಮೀಡಿಯಾದವ್ರಿಗೆ ಎಲ್ರಿಗೂ ಗೊತ್ತೇ ಇದೆ. ದೇವಸ್ಥಾನಗಳು ಹೋಗೋದಿರ್ಬೋದು, ಅಥವಾ ಅವರು ವ್ರತ ಮಾಡೋದಿರ್ಬೋದು, ಉಪವಾಸ ಮಾಡೋದಿರ್ಬೋದು, ದೇವರಲ್ಲಿ ಹರಕೆ ಹೊರೋದಿರ್ಬೋದು, ಎಷ್ಟು ದೇವರಲ್ಲಿ ಭಕ್ತಿಯಿಂದ ಅವರು ಕೇಳ್ಕೊಳ್ತಾ ಇದ್ದಾರೆ. ದರ್ಶನ್ ಒಳ್ಳೆಯದಾಗಲಿ ಅಂತ ಕೇಳ್ತಿದ್ದಾರೆ. ರಿಯಲಿ ಈಸ್ ಎ ಸಕ್ಸಸ್ಫುಲ್ ವುಮೆನ್.